ಇಲ್ಲಿ ನಾವು ನೆಹರು ಪ್ಲಾನೆಟೋರಿಯಂ ಬಂದ್ವಿ. ಈ ಚಂದ್ರಗ್ರಹಣ ಒಂದು ಅಪರೂಪದ ಒಂದು ದೃಶ್ಯ ಅಂತ ಹೇಳಿ ಬಂದಿದ್ವಿ. ಸುಮಾರು ಒಂದು ಶತಮಾನ ಬಿಟ್ಟು ಬರ್ತೈತೆ ಅಂತ ಹೇಳಿದ್ದಾರೆ. ಇಲ್ಲಿ ಬಂದ್ವಿ, ಸದ್ಯಕ್ಕಂದ್ರೆ ಕಾಣ್ತಾ ಇಲ್ಲ ಮೋಡ ಇರೋದ್ರಿಂದ. ಸೊ ಇನ್ನು ಸ್ವಲ್ಪ ಹೊತ್ತು ಕಾಯ್ತೀವಿ. 11 ಗಂಟೆ ಮೇಲ್ಪಟ್ಟು ಸ್ಪಷ್ಟವಾಗಿ ಕಾಣ್ಬೋದು ಅಂತ ಹೇಳಿದ್ದಾರೆ. ಎಷ್ಟು ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಿದ್ದೀರಾ? ನಾವು ಇವತ್ತು ಬೆಳಗ್ಗಿಂದ ಇಲ್ಲಿ ಬರಬೇಕು ಅಂತ ನಾವು ಹೆಂಗೋ ವೀಕೆಂಡ್ ಇತ್ತು, 2-3 ದಿನದ ಪ್ಲ್ಯಾನ್ ಇತ್ತು. ಮೀನ್ಸ್ ಲೈಕ್ ಹೇಳ್ತಾರೆ ಮನೆಯಿಂದ ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರೆ. ನನಗನ್ಸ್ಮಟ್ಟಿಗೆ ಮನೆಯಿಂದ ಹೊರಗಡೆ ಹೋಗಬಾರ್ದು ಅಂತಂದರೆ ಇಂಥ ಒಂದು ಅಪರೂಪದ ದೃಶ್ಯ ಇದೆ ಅಲ್ಲ, ಇದು ಒಂಥರ ಎಂಥ ಘಟನೆ ಅಂದರೆ ಸರಿಸುಮಾರು ಇನ್ನೊಂದು ಬರೋ 100 ವರ್ಷವೂ ನಾವು ಕಾಣಲಿಕ್ಕಾಗಿಲ್ಲ, ಕಾಣೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು. ಸೊ ಅಂಥ ಒಂದು ಅಪರೂಪದ ಒಂದು ಘಟನೆಗೆ ನನಗನ್ಸ್ಮಟ್ಟಿಗೆ ನಾವು ಮನೆಯಿಂದ ಹೊರಗಡೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವಿಚಾರದಲ್ಲಿ ವೈಜ್ಞಾನಿಕತೆ ನಂಬಬೇಕಾ ಅಥವಾ ಈ ಪೂಜೆ ಪುರಸ್ಕಾರ ಅನ್ನೋದು ನಂಬಬೇಕಾ? ಈ ವಿಚಾರದಲ್ಲಿ ಚಂದ್ರಗ್ರಹಣ ಸೂರ್ಯಗ್ರಹಣ ಅನ್ನೋದಲ್ಲಿ ಯಾಕಂದರೆ ಇಷ್ಟು ಒಂದು ಪೂಜೆ ಮಾಡಿ ಒಂದು ಮಡಿವಂತಿಕೆಗಿರಿ ಎಲ್ಲೂ ಹೋಗಬೇಡಿ ಅಷ್ಟು ಗಂಟೆ ಬರುತ್ತೆ. ಈಗ ಏನಾಗ್ತದೆ ಹೇಳಿ, ಹೊಸ ಮದುವೆ ಆದವ್ರಿಗೊಂಥರ ಇದು ಈ ಥರ ಫ್ಯಾಮಿಲಿ ಈ ಥರ ರಾಶಿಯವ್ರಿಗೆ ಈ ಥರ ಒಳ್ಳೇದು ಈ ಥರ ಕೆಟ್ಟದು ಅನ್ನೋದೆಲ್ಲ ಬರ್ತಾ ಇದೆಯಲ್ಲ. ಆಗಲಿ, ಇದು ಈ ಒಂದು ವಿಚಾರಧಾರೆ ಇದೆಯಲ್ಲ, ಇದು ಭಾಳ ಹಳೇದು ಅನ್ನಿ. ನಾವು ಲೇಟೆಸ್ಟ್ ಒಂದು ನಮ್ಮ ಮಾನವೀಯತೆ ಯಾವಾಗಿಂದ ಇದೆ, ಇಂಥ ಒಂದು ವಿಚಾರಧಾರೆಗಳು ಇದ್ದಾವೆ. ಇಲ್ಲಿ ಏನಂತಂದರೆ ಎರಡು ವಿಷಯಗಳಿವು. ವಿಜ್ಞಾನ ಬೇರೆ, ಧರ್ಮ ಅಥವಾ ನಂಬಿಕೆ ಬೇರೆ ಆಗ್ತದೆ. ಸೊ ನೀವು ಈ ಒಂದು ಘಟನೆಯನ್ನು ವೈಜ್ಞಾನಿಕ ರೂಪವಾಗಿ ನೋಡ್ಬೇಕಂದ್ರೆ ನೀವು ವೈಜ್ಞಾನಿಕ ರೂಪವಾಗಿ ನೋಡ್ಬೋದು. ನೀವು ಪೂಜೆ ಪುರಸ್ಕಾರ ಮಾಡಿ ಅಂತ ನೋಡೋ ಒಂದು ಪಂಗಡ ಇದೆ ಅಂದರೆ ಅವರು ಅದ್ರ ಥರ ನೋಡಬಹುದು. ನಾವು ಯಾರಿಲ್ಲಿ ಸರಿ ತಪ್ಪು ಅಂತ ನಾವೇನು ಹೇಳೋಕ್ಕಾಗತ್ತಿಲ್ಲ. ಅವ್ರವ್ರ ದೃಷ್ಟಿಯಲ್ಲಿ 2 ಜನ ಕರೆಕ್ಟ್ ಆಗಿದ್ದಾರೆ ಅಂತ ನಾನು ಹೇಳಬಲ್ಲೆ. ಓಕೆ, ಶೋರ್, ಥ್ಯಾಂಕ್ ಯು. ಬನ್ನಿ ಸರ್, ಈಗ ಕಪ್ಪು ವರ್ಣದಕ್ಕೆ ತಿರುಗುವಂಥ ಚಂದ್ರಗಳು ನೋಡಿದ್ರೆ ಸರ್ ಅವಾಗಿಂದ ಪ್ರಯತ್ನ ಪಡ್ತಾಯಿದ್ದೀನಿ ನೋಡೋಕ್ಕೆ, ಬಂದು ಹೋಗಿ ಆಗ್ತಾಯಿದೆ. ಮೋಡಗಳು ಫುಲ್ಲು ಕ್ಲೌಡಿ ಇದೆಯಲ್ಲೋ, ಅದಕ್ಕೋಸ್ಕರ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಟೆಲಿಸ್ಕೋಪ್ ಹೋಗೋಣ ಅಂದರೆ ಫುಲ್ ಕ್ರೌಡ್ ಇದ್ದಾರೆ, ಅದಕ್ಕೋಸ್ಕರ ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಸರ್ ತುಂಬ ಸರ್ಪ್ರೈಸಿಂಗ್ ಆಗಿದೆ. ಎಷ್ಟು ಗಂಟೆಗೆ ಬಂದರೆ ಸರ್ ಮನೆಯಿಂದ ಕಳಿಸಿದ್ರಾ ಇಲ್ಲ ಮನೆಯಿಂದ? ಇಲ್ಲ, ನಾನೇ ಬಂದೆ. ನಾನು ಚಿಕ್ಕ ವಯಸ್ಸಿಂದನೂ ನೋಡಬೇಕು, ಇದರಲ್ಲಿ ಸ್ವಲ್ಪ ಆಸಕ್ತಿ ಇತ್ತು, ಆದರೆ ಮಾಡೋಕ್ಕಾಗಿಲ್ಲ. ಅದು ಇವಾಗಾದ್ರೂ ನೋಡಿ ಕಣ್ ತುಂಬಿಸ್ಕೋಣ ಅಂತ. ಇದು ರೇರೆಸ್ಟ್ ಮೂಮೆಂಟ್ ಅಲ್ವಾ, ಅದಕ್ಕೋಸ್ಕರನೇ ಬಂದಿದ್ದೀನಿ ಸರ್ ನೋಡೋಕ್ಕೆ. ಎಷ್ಟು ಜನ ವೈಜ್ಞಾನಿಕವಾಗಿ ಒಂದು ಈ ಥರ ಹೋದರೆ ಎಲ್ಲೋ ಒಂದು ಈ ಥರ ಒಂದು ಧರ್ಮ ಈ ಥರ ಒಂದು ಪೂಜೆ ಪುರಸ್ಕಾರ ಈ ಥರ ಹೋದರೆ ಸರ್ ನಾನು ಸೈಂಟಿಫಿಕ್ ನಂಬ್ತೀನಿ ಸರ್. ಮೂಢನಂಬಿಕೆ, ದೇವರು ದಿಂಡ್ರು ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಐ ಬಿಲೀವ್ ಇನ್ ಸೈನ್ಸ್ನ ನಂಬ್ತೀನಿ ಅಷ್ಟೇ. ಅವರು ಡೈರೆಕ್ಟರ್ ಸೈಂಟಿಸ್ಟ್ ಏನು ಹೇಳಿದ್ದಾರೆ ಅದ್ರ ಮೇಲೆ ನನ್ನ ನಂಬಿಕೆ ಅಷ್ಟೇ ಸರ್. ಅದು ಬಿಟ್ಟು ಮೂಢನಂಬಿಕೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಕಮೆಂಟು ಮಾಡಲ್ಲ ಅದ್ರ ಬಗ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫಸ್ಟ್ ಟೈಮು ನಮ್ಮೂರು ಧಾರವಾಡದವ್ರು ನಾವು ಫಸ್ಟ್ ಟೈಮ್ ಇಲ್ಲಿ ನೋಡ್ಲಿಕ್ಕೆ ಬಂದಿವಿ. ನಾವು ತುಂಬ ವರ್ಷದಿಂದ ಕಾಯ್ತಾ ಇದ್ದೆ. ಒಂದ್ಸರಿ ಇಲ್ಲಿ ಬೆಂಗಳೂರು ಹೋಗಿ ನಾವು ಜವಾಹರ್ಲಾಲ್ ನೆಹರು ಪ್ಲಾಟಿನಮ್ ಹೋಗಿ ನೋಡ್ಬೇಕಂತ ತುಂಬ ವರ್ಷದಿಂದ ಕಾಯ್ತಿದ್ದೆ. ಈ ಸರ್ತಿ ನಮಗೊಂದು ಅವಕಾಶ ಸಿಕ್ಕಿದೆ, ನೋಡ್ಲಿಕ್ಕೆ ಬಂದಿದ್ದೀವಿ. ನಾವು ಧಾರವಾಡದಿಂದ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ರಿಗೂ ಒಂದು ನೀವು ಇದೆಲ್ಲ ಅರೇಂಜ್ ಮಾಡಿಕೊಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ನೋಡಲೇಬೇಕು, ಅಲ್ಲಿಂದ ಚಂದ್ರ ನೋಡಲೇಬೇಕು ಅಂತ ಇಲ್ಲಿ. ಹೌದು, ಧಾರವಾಡದಿಂದ ಬಂದೀನಿ ನಾನು, ನೋಡಲೇಬೇಕಂತ ಬಂದೀನಿ ಇಲ್ಲಿ. ಖಂಡಿತ ನಾನು ಬೇರೆ ಯಾವ ಉದ್ದೇಶನೂ ಇಲ್ಲ. ಯಾಕೆ ತುಂಬ ವರ್ಷದಿಂದ ಕಾಯ್ತಿದ್ದೆ ಇಲ್ಲಿ ಬರಬೇಕಂತ. ಇವಾಗ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮಗೆ ಏನು ವಿಶೇಷ, ಏನು ಕ್ಯೂರಿಯಾಸಿಟಿ ಇದೆ ನಿಮಗೆ ಇದರಲ್ಲಿ ಈ ವಿಚಾರದಲ್ಲಿ? ಸರ್ ನಾವು ನೋಡ್ಬೇಕು, ನಮ್ಗೆ ಏನು ಗೊತ್ತಿಲ್ಲ. ನೋಡಿದರೆ ಗೊತ್ತಾಗತ್ತದು. ಅದು ಆಮೇಲೆ ಹೇಳ್ತೀನಿ ಮತ್ತೆ ನಾನು ಅದು ನೋಡಿದ ಮೇಲೆ ಅದು ಏನು ಅಂತ. ಸಂಜೆ ಆದಮೇಲೆ ಗ್ರಹಣ ಟೈಮ್ ಮನೇಲಿ ಹೊರಗಡೆ ಅಷ್ಟು ದೂರ ಬಂದಿದ್ದೀರಾ, ಧಾರವಾಡದಿಂದ ಬೆಂಗಳೂರುವರೆಗೂ ಬಂದಿದ್ದೀರಾ? ಇಲ್ಲ, ನನಗೆ ಅಂದರೆ ಬೇರೆ ಅಲ್ಲಿ ಅವಕಾಶ ಇಲ್ಲ. ಇದು ಈ ಥರ ತೋರಿಸ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ಅವಕಾಶ ಇದೆ. ಅವಕಾಶ ಮಾಡಿಕೊಡೋದು ನಾನು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಅದು ನೋಡಿದ ಮೇಲೆ ನಾನು ಏನಿದೆ ಅಂತ ನಾನು ನಿಮಗೆ ಮತ್ತೆ ಒಂದ್ಸರಿ ನಾನು ಹೇಳ್ತೀನಿ. ನೀವು ಹೇಳೋ ಪ್ರಕಾರ ಮುಂದೊಂದು ದಿನ ಬರುವಂಥವು ಎಲ್ಲೋ ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸುತ್ತ ನೋಡೋ ಜನ. ಹೌದು, ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.